ಬಳ್ಳಾರಿಯಲ್ಲೊಬ್ಬ ನಿತ್ಯ ಅನ್ನದಾನಿ ಜಯಪ್ರಕಾಶ್ ಜೆ ಗುಪ್ತಾ ಬಳ್ಳಾರಿ ನಗರದ ರಾಘವೇಂದ್ರ ಕಾಲೋನಿ 2ನೇ ಹಂತದಲ್ಲಿರುವಂತಹ ಪ್ರಸಿದ್ಧ ಶ್ರೀ ಶಬರಿಮಲೈ ಸ್ವಾಮಿ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನದ ಮೂಲಕ ಭಕ್ತರ ಸೇವೆ ಸಲ್ಲಿಸುತ್ತಿರುವವರು ಶಬರಿ ಅಯ್ಯಪ್ಪ ಟ್ರಸ್ಟ್ ಅಧ್ಯಕ್ಷರು ಹಾಗೂ ದೇವಸ್ಥಾನದ ಧರ್ಮಕರ್ತರಾದಂತಹ ಜಯಪ್ರಕಾಶ್ ಜೆ ಗುಪ್ತಾ ಅವರು ಶ್ರೀ ಮಣಿಕಂಠ ಭಜನಾ ಟ್ರಸ್ಟ್ನ ಭಜನಾ ಮಂದಿರದಲ್ಲಿ ನವೆಂಬರ್ 28ರಿಂದ ಜನವರಿ 13ರವರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದ ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ನಿತ್ಯ ಅನ್ನದಾನ ಸೇವೆಗೆ ಮಾಲಾಧಾರಿಗಳು ಭಕ್ತರು ಹರ್ಷವನ್ನ ವ್ಯಕ್ತಪಡಿಸಿತು ಒಂದೆಡೆ ಆದರೆ ಇತ್ತ ಜಯಪ್ರಕಾಶ್ ಜೆ ಗುಪ್ತಾ ಅವರ ಸೇವಾ ಭಾವವನ್ನ ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಿದ್ದಾರೆ. ಇನ್ನು ಇದೇ 24ರಂದು ಮಾಧ್ಯಮದ ಮೂಲಕ ಮಾತನಾಡಿದಂತಹ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಜೆ ಗುಪ್ತಾ ಅವರು ಇದೇ ಡಿಸೆಂಬರ್ 28ರಂದು ಭಾನುವಾರ ಶ್ರೀ ಶಬರಿಮಲೈ ಸ್ವಾಮಿ ದೇವಸ್ಥಾನದಲ್ಲಿ 43ನೇ ವರ್ಷದ ಮಂಡಲ ಪೂಜೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ ಅವರು ನಗರದ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲಾಧಾರಿಗಳು ಸಾರ್ವಜನಿಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮ್ಮ ಟ್ರಸ್ಟ್ ಪರವಾಗಿ ದಿವಸ ಈ ಸೀಸನ್ ಅಂತೀವಿ, ಅದು ಏನು ಮಂಡಲ ಪೂಜಾ ಕಾರ್ಯಕ್ರಮ, ಆಮೇಲೆ ಜ್ಯೋತಿ ಪೂಜಾ ಕಾರ್ಯಕ್ರಮ, ಆ 2 ಸೀಸನ್ಸಲ್ಲಿ ನಮ್ಮ ಭಜನ ಮಂದಿರಲ್ಲಿ ಡೈಲಿ ಸಾಯಂಕಾಲ ಹೊತ್ತು ಪೂಜಾ ಭಜನೆ ಎಲ್ಲ ನಡೀತದೆ, ಪ್ರಸಾದ ನಡೀತದೆ. ಒಂದು 5-6 ವರ್ಷದಿಂದ ಈ ಎವ್ರಿ ಡೇ ಮಧ್ಯಾಹ್ನ ಹೊತ್ತು ನಾನು ಪರ್ಸ್ನಲ್ ಆಗಿ ಅಯ್ಯಪ್ಪರಿಗೆ ಸೇವೆ ಮಾಡಬೇಕಂದ್ರೆ ಮಾಲೆ ಹಾಕಿದ ಭಕ್ತರಿಗೆಲ್ಲ ಉಚಿತ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಾಡಿ ಪ್ರಸಾದ ದೇವ್ರಿಗೆ ಕೊಡ್ತಾ ಇದ್ದೀವಿ. ನಮ್ಗೆ ಎವ್ರಿ ಇಯರ್ ಅಂದರೆ 47 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಏನಂದರೆ 27 ಡಿಸೆಂಬರ್ಗೆ ಮಂಡಲ ಪೂಜಾ ಅಂತೇಳಿ, ಅದೇ ತಾರೀಕಿಗೆ ಶಬರಿಮಲೆಯಲ್ಲಿ ಕೂಡ ಮಂಡಲ ಪೂಜೆ ನಡೀತದೆ. ಆ ಪೂಜೆ ದಿವಸ ಇಲ್ಲಿ ನಾವು ಮಾಡೋಣ ಅಂತೇಳಿ, ಯಾಕಂದರೆ ನಾವು ಈ ದೇವಸ್ಥಾನ ಕಟ್ಟಿದ್ದು ತದ್ರೂಪ ಅಂತೇಳಿ ಅಯ್ಯಪ್ಪಂದು ತದ್ರೂಪ ಇಲ್ಲಿ ಕಟ್ಟಿದ್ದೀವಿ. ಅದೇ ಫೀಲಿಂಗ್ ಬರಲಿ ಬಂದ ಭಕ್ತರಿಗೆಲ್ಲ ಅಂತೇಳಿ ಅದೇ ದಿವಸ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಮಂಡಲ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಈ ವರ್ಷ 43ನೇ ವರ್ಷ ಆಗುತ್ತೆ. ಶನಿವಾರ ಇರ್ತದೆ, ಶನಿವಾರ ಬೆಳಿಗ್ಗಿಂದ ರಾತ್ರಿವರೆಗೂ ಪ್ರೋಗ್ರಾಮ್ಸ್ ಇರ್ತವೆ. ರೀಸೆಂಟ್ಲಿ ನಾವೇನು ಮಾಡಿದ್ವಿ, ದೇವಸ್ಥಾನದಲ್ಲಿ ಮೇ ತಿಂಗಳಲ್ಲಿ ನಾವು 2 ದೇವಸ್ಥಾನ ಹೊಸ ಓಪನ್ ಮಾಡಿದ್ವಿ. ಏನಂದ್ರೆ ನವಗ್ರಹ ದೇವಸ್ಥಾನ, ದೇವಿ ದೇವಸ್ಥಾನ, ಇವೆರಡು ಕಮ್ಮಿ ಇತ್ತು. ಇವೆಲ್ಲ ಭಕ್ತರು ಇಚ್ಛದ ಮೇಲೆ ಅದು ನಾವು ಇಲ್ಲಿ ಆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸೊ ಇರುಮುಡಿ ತಂದ ಭಕ್ತರಿಗೆ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಎಲ್ಲ ಕಾರ್ಯಕ್ರಮ ಇಲ್ಲಿ ತುಪ್ಪಾಭಿಷೇಕ ಆಗಲಿ, ದೇವಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಇದು ಮಾಡೋದಾಗಲಿ, ಎಲ್ಲ ವ್ಯವಸ್ಥೆ ನಾವು ಇಲ್ಲಿ ಮಾಡಿ ಬಂದ ಭಕ್ತರಿಗೆಲ್ಲ ನಾವು ಅನುಕೂಲ ಮಾಡಿ ಕೊಡ್ತಾ ಇದ್ವಿ. ಇದಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು. ಆದರೆ ಕೂಡ ನಮ್ಮ ಭಕ್ತರು ಎಲ್ಲ ಡಿವೋಟೀಸಿಂದ ನನಗೆ ಆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ 47 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಇದು 43ನೇ ವರ್ಷ ಮಾಡ್ತಾ ಇದ್ದೀನಿ. ಈ ಥರ ಅಯ್ಯಪ್ಪನ ಸೇವೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ನನಗೆ ಎಲ್ಲರೂ ಸಹಕಾರದಿಂದ ಇದು ನಡೀತಾ ಇದೆ. ಇನ್ನೂ ನಡಲಿ, ಇದು ಯಾವಾಗಲೂ ಇದೇ ಥರ ಇನ್ನೂ ಜಾಸ್ತಿ ನಡಿಬೇಕು ಅಂತೇಳಿ ನನ್ನ ಇಚ್ಛೆಯಿಂದ ಅಯ್ಯಪ್ಪನ ಪ್ರಾರ್ಥನೆ ಮಾಡ್ತಾ. ಇನ್ನೊಂದು ವಿಶೇಷ ಏನಂದರೆ, ಶಬರಿಮಲೆ ಏನೇನು ಪೂಜೆಗಳು ನಡೀತಾವೋ ಆ ಪೂಜೆಗಳೆಲ್ಲ ನಾವು ಬಳ್ಳಾರಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಅವು ಅಲ್ಲದೆ ತಿಂಗಳಿಗೆ 3 ಎಕ್ಸ್ಟ್ರಾ ಪೂಜೆ ಕೂಡ ಮಾಡ್ತಾ ಇದ್ವಿ. ಏನಂದರೆ ಹುಣ್ಣಿಮೆ ದಿವಸ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜಾ, ಆಮೇಲೆ ಸಂಕಷ್ಟಿ ಗಣಪತಿದು, ಆಮೇಲೆ ಬಂದು ಅಮಾವಾಸ್ಯೆ ದಿವಸ ಇದು ರುದ್ರಮ್ ಅಂತೇಳಿ ಇವು ಕೂಡ ಮಾಡ್ತಾ ಇದ್ದೀವಿ. ಬೇರೆ ಚಿಕ್ಕ ಕಾರ್ಯಕ್ರಮಗಳು ನಾವು ಜಾಸ್ತಿ ಮಾಡ್ತಾ ಬಂದ ಭಕ್ತರು ಅವ್ರ ಇಚ್ಛೆ ಪ್ರಕಾರ ಏನೇನು ಕೇಳಿದ್ರೆ ಕೂಡ ನಾವು ಒಬ್ಲೈಸ್ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಈ ಥರ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಅಯ್ಯಪ್ಪ ಸ್ವಾಮಿಗಳೆಲ್ಲ ನನಗೆ ಆಶೀರ್ವಾದ ಮಾಡಿ ಈ ಥರ ದೇವಸ್ಥಾನ ನಡೀಲಿ, ಒಳ್ಳೇದಾಗಲಿ ಅಂಥೇಳಿ. ಇದು ಸೂರ್ಯ ನ್ಯೂಸ್ ಕನ್ನಡ.